ಓಡೆ ವರ್ಲ್ಡ್ ಕಪ್ ನ್ಯೂ ಫಾರ್ಮ್ಯಾಟ್ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಫಸ್ಟ್ ರೌಂಡಲ್ಲಿ ಏನಾಗುತ್ತೆ ಅಂದರೆ ICC ರ್ಯಾಂಕಡ್ 12th 13th 14th ಟೀಮ್ ಇವುಗಳ ಮಧ್ಯೆ ರೌಂಡ್ ಆಫ್ ರಾಬಿನ್ ನಡೆಯುತ್ತೆ. ಇಲ್ಲಿ ಯಾವ ಟೀಮು ಫಸ್ಟ್ ಪ್ಲೇಸಲ್ಲಿ ಫಿನಿಷ್ ಮಾಡುತ್ತೆ ಆ ಟೀಮ್ ಕ್ವಾಲಿಫೈ ಆಗುತ್ತೆ ರೌಂಡ್ ಟೂಗೆ ಆಲ್ರೆಡಿ ಅಲ್ಲಿ 11 ಟೀಮ್ಸ್ ಇರುತ್ತೆ. 12th ಟೀಮ್ ಆಗಿ ಇಲ್ಲಿ ಗೆದ್ದರೆ ಟೀಮ್ ಸೇರ್ಕೊಳುತ್ತೆ. ಅಲ್ಲಿ 2 ಗ್ರೂಪ್ ಆಗುತ್ತೆ, ಗ್ರೂಪ್ 1 ಗ್ರೂಪ್ 2. 2 ಗ್ರೂಪಲ್ಲೂ 6 ಟೀಮ್ಸ್ ಇರುತ್ತೆ. ಇಲ್ಲಿ ಯಾರು ಟಾಪ್ 3 ಟೀಮ್ ಇರುತ್ತೆ 2 ಗ್ರೂಪಲ್ಲೂ ಅವೆರಡು ಕ್ವಾಲಿಫೈ ಆಗ್ತಾರೆ ಸೂಪರ್ 7ಗೆ. ಸೂಪರ್ 7 ಅಂದರೆ 7 ಟೀಮ್ ಬೇಕು, ಇಲ್ಲಿ ಬರೀ 6 ಟೀಮ್ ಆಗುತ್ತೆ. ಆದರೆ 4th ಟೀಮ್ ನೆಕ್ಸ್ಟ್ ಯಾವ ಟೀಮ್ನ ಕ್ವಾಲಿಫೈ ಮಾಡ್ತಾನೆ 2 ಗ್ರೂಪಿಂದನೂ ಕಂಪೇರ್ ಮಾಡಿ 4th ಪ್ಲೇಸಲ್ಲಿ ಯಾವ ಟೀಮು ಹೈ ಪೊಸಿಷನಲ್ಲಿರುತ್ತೆ ಆ ಟೀಮ್ನ ಇನ್ನೊಂದಾಗುತ್ತೆ, ಅದು ಸೂಪರ್ 7ಗೆ ಕ್ವಾಲಿಫೈ ಆಗುತ್ತೆ. ಇಲ್ಲಿ ಸೂಪರ್ 7ಅಲ್ಲಿ ಏನಾಗುತ್ತೆ, ಸೇಮ್ ರೌಂಡ್ ಆಫ್ ರಾಬಿನ್. ಇಲ್ಲಿ 21 ಮ್ಯಾಚಸ್ ಆಗುತ್ತೆ. ಇಲ್ಲಿ ಟಾಪ್ 4 ಕ್ವಾಲಿಫೈ ಆಗ್ತಾರೆ ಸೆಮಿಫೈನಲು, ಆಮೇಲೆ ನೆಕ್ಸ್ಟ್ 1 vs 4, 2 vs 3 ಸೆಮಿಫೈನಲ್ ಆಗ್ತಾರೆ, ನೆಕ್ಸ್ಟ್ ಫೈನಲ್. ಇದು ಓಡೆ ವರ್ಲ್ಡ್ ಕಪ್ಪಿಂದು ನ್ಯೂ ಫಾರ್ಮ್ಯಾಟ್. T20 ವರ್ಲ್ಡ್ ಕಪ್ಪಿಂದು ನ್ಯೂ ಫಾರ್ಮ್ಯಾಟ್ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಫಸ್ಟು 5 ಗ್ರೂಪ್ ಇರುತ್ತೆ 5 ಗ್ರೂಪಲ್ಲೂ 4 ಟೀಮ್ ಇರುತ್ತೆ. ಅದರಲ್ಲಿ ಟಾಪ್ 2 ಯಾರು ಫಿನಿಷ್ ಮಾಡ್ತಾರೆ ಅವ್ರು ಕ್ವಾಲಿಫೈ ಆಗ್ತಾರೆ ನೆಕ್ಸ್ಟ್ ಸ್ಟೇಜಿಗೆ, ಅದು ಸೂಪರ್ 10. ಸೂಪರ್ 10ಅಲ್ಲಿ 5 ಟೀಮ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಅದರಲ್ಲಿ ಯಾವ ಟೀಮು ಟಾಪ್ ಕ್ವಾಲಿಫೈ ಆಗ್ತಾರೆ 2 ಗ್ರೂಪಲ್ಲೂ ಯಾರು ಟಾಪ್ 1ನಲ್ಲಿ ಕ್ವಾಲಿಫೈ ಆಗ್ತಾರೆ ಅವ್ರು ಆಡ್ತಾರೆ ಡೈರೆಕ್ಟ್ ಸೆಮಿಫೈನಲ್ 1, ಆಯಿತಾ. ಇನ್ನು ನೆಕ್ಸ್ಟು 2nd ಮತ್ತು 3rd ಪೊಸಿಷನಲ್ಲಿ ಫಿನಿಷ್ ಮಾಡಿರ್ತಾರಲ್ಲ ಅವ್ರು ಆಡಬೇಕಾಗುತ್ತೆ ಎಲಿಮಿನೇಟರ್. ಹೆಂಗೆ ಆಡಿಸ್ತಾರೆ ಅಂದರೆ, ಈಗ ಗ್ರೂಪ್ A 2nd ಟೀಮು, ಗ್ರೂಪ್ B 3rd ಟೀಮು, ಗ್ರೂಪ್ A 3rd ಟೀಮು, ಗ್ರೂಪ್ B 2nd ಟೀಮು, ಇವೆರಡು ಮಧ್ಯೆ ಎಲಿಮಿನೇಟರ್ ಆಡ್ತಾರೆ. ಈ 2 ಎಲಿಮಿನೇಟ್ರಲ್ಲಿ ಯಾರು ನಿಮಗೆ ವಿನ್ನರ್ ಸಿಗ್ತಾರಲ್ಲ, ಎಲಿಮಿನೇಟರ್ 1 ವಿನ್ನರ್, ಎಲಿಮಿನೇಟರ್ 2 ವಿನ್ನರ್, ಅವ್ರು ಇಬ್ಬರು ಆಡ್ತಾರೆ ಸೆಮಿಫೈನಲ್ 2. ಮತ್ತು ಸೆಮಿಫೈನಲ್ 1ಅಲ್ಲಿ ಯಾರು ಗೆದ್ದು ಹೋಗಿರ್ತಾರಲ್ಲ ಟಾಪ್ ಆಗಿ, ಗ್ರೂಪ್ A ಮತ್ತು ಗ್ರೂಪ್ L ಟಾಪ್ ಟೀಮು, ಅವ್ರು ಸೆಮಿಫೈನಲ್ 1 ಆಡಿರ್ತಾರಲ್ಲ, ಗೆದ್ದವ್ರು ಫೈನಲಿಗೆ ಹೋಗ್ತಾರೆ, ಸೋತವ್ರು ಮನೆಗೆ ಹೋಗ್ತಾರೆ. ನೆಕ್ಸ್ಟ್ ಇಲ್ಲಿ ಹಂಗೆ ಎಲಿಮಿನೇಟರ್ 1 2 ಗೆದ್ದಿರ್ತಾರೆ, ಸೆಮಿಫೈನಲ್ 2 ಆಡ್ತಾರೆ, ಗೆದ್ದವ್ರು ಫೈನಲಿಗೆ ಹೋಗ್ತಾರೆ, ಸೋತವ್ರು ಮನೆಗೆ ಹೋಗ್ತಾರೆ. ಇದು T20 ವರ್ಲ್ಡ್ ಕಪ್ಪಿಂದು ನ್ಯೂ ಫಾರ್ಮ್ಯಾಟ್ ಗುರು.